ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ 6ನೇ ಸ್ಥಾನದ ಗುರುವಿನಿಂದಾಗಿ ಅನೇಕ ರೀತಿಯಾಗಿರ್ತಕ್ಕಂತಹ ಸಂಕಷ್ಟಗಳನ್ನು ಕಷ್ಟಗಳನ್ನು ಎದುರಿಸ್ಕೊಂಡು ಹೋಗುವಂಥ ಸಂದರ್ಭಗಳನ್ನು ನೀವು ಈಗಾಗಲೇ ಕಾಣ್ತಾ ಬಂದಿದ್ದೀರಿ. ನೀವು ನಿಮ್ಮ ಒಂದು ವಿಷಯಕ್ಕೆ ಸಂಬಂಧಪಟ್ಟು ಹೆಚ್ಚಿಗೆ ಸಂಕಷ್ಟಗಳು ಬರದೇ ಇದ್ರೂ ಕೂಡ ಯಾರದೋ ವಿಷಯವಾಗಿ ಉಪಕಾರ ಆಗಲಿ ಅಂತ ಮಾಡಿಕೊಟ್ಟಂಥ ವಿಷಯದಲ್ಲಿ ಸಂಕಷ್ಟಕ್ಕೆ ಸಿಲುಕಾಕೊಂಡಂಥದ್ದು ಜಾಸ್ತಿ ಇದೆ. ಯಾರಿಗೂ ಅನುಕೂಲ ಆಗಲಿ ಅಂತ ಏನೋ ಒಂದು ಕೆಲಸ ಮಾಡಿಸಿರ್ತೀರಿ, ಮಧ್ಯದಲ್ಲಿರ್ತಕ್ಕಂಥ ಮಧ್ಯವರ್ತಿಗಳು ಉಪದ್ರವ ಕೊಡುವುದರಿಂದಾಗಿ ನಿಮಗೆ ಅದು ಕೆಟ್ಟ ಹೆಸರು ಬರುವಂಥ ಸಾಧ್ಯತೆಗಳಿರುತ್ತೆ. ಜಾಗೃತೆಯಿಂದ ಮುಂದುವರಿಯಿರಿ. ಅದೇ ರೀತಿಯಾಗಿ ಋಣಸ್ಥಾನದಲ್ಲಿರತಕ್ಕಂತಹ ಗುರುವು 7ನೇ ಸ್ಥಾನಕ್ಕೆ ದಾಟುವಂಥದ್ದು. 6ನೇ ಸ್ಥಾನದಿಂದ 7ನೇ ಸ್ಥಾನ, 6ನೇ ಸ್ಥಾನವು ಋಣ ಅಂತ ಹೇಳ್ತೇವೆ. ಸಾಲಕ್ಕೆ ಸಂಬಂಧಪಟ್ಟಿರಬಹುದು ಅಥವಾ ಯಾರ ಹತ್ರ ಆದರೂ ನೀವು ಕೆಲವಷ್ಟು ಸಹಾಯಗಳನ್ನು ತಗೊಂಡದ್ದನ್ನಿರಬಹುದು. ಎಲ್ಲವೂ ಕೂಡ ಈ ಸಂದರ್ಭದಲ್ಲಿ ನಿಮಗೆ ಅನುಕೂಲಕರವಾಗಿ ಬಂದು ಸಾಲ ಮರುಪಾವತಿ ಮಾಡುವಂಥದ್ದು ಅಥವಾ ಪಾರ್ಟ್ನರ್ಶಿಪ್ ಬಿಸ್ನೆಸ್ಸಿಗೆ ಸಂಬಂಧಪಟ್ಟಿರಬಹುದು, ನಿಮಗೆ ಅನುಕೂಲಗಳ ಆಗುವಂಥದ್ದು. ಅದೇ ರೀತಿ ಪಾರ್ಟ್ನರ್ಶಿಪ್ ಬಿಸ್ನೆಸ್ನಲ್ಲಿ ಕೂಡ ನೀವು ಅದನ್ನು ಮುಂದುವರಿಸುವಂಥ ಸಾಧ್ಯತೆಗಳು ಹೆಚ್ಚಿನದಾಗಿದೆ ಅಂತ ಹೇಳುವಂಥದ್ದು ಕಂಡುಬರುತ್ತೆ ವೀಕ್ಷಕರೇ. ಅದೇ ರೀತಿ ಕೃಷಿಗೆ ಸಂಬಂಧಪಟ್ಟಿರ್ತಕ್ಕಂತಹ ವಸ್ತುಗಳನ್ನು ಮಾರಾಟ ಮಾಡುವಂಥದ್ದು ಅಥವಾ ಪಶುವಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಪಶುಸಂಗೋಪನೆ, ಹಾಲಿನ ಮಾರಾಟ, ಗೊಬ್ಬರದ ಮಾರಾಟ ಮಾಡುವವರಿಗೂ ಕೂಡ ಉತ್ತಮವಾಗಿರ್ತಕ್ಕಂಥ ಫಲ ಇದೆ ಅಂತ ಹೇಳುವಂಥದ್ದು ಕಂಡುಬರುತ್ತೆ ವೀಕ್ಷಕರೇ. ಸ್ವಲ್ಪ ಪ್ರಮಾಣದಲ್ಲಿ ತಿರುಗಾಟಗಳು ಬರುವಂಥ ಸಾಧ್ಯತೆಗಳಿದೆ. ಅನಾವಶ್ಯಕವಾಗಿರ್ತಕ್ಕಂಥ ತಿರುಗಾಟಗಳನ್ನು ನೀವು ಈ ಸಂದರ್ಭದಲ್ಲಿ ಅನುಭವಿಸ್ತೀರಿ ಅಂತ ಹೇಳುವಂಥದ್ದು ಕಂಡುಬರುತ್ತೆ. ಅದೇ ರೀತಿಯಾಗಿ ತಂದೆ ತಾಯಿಯವರ ಆರೋಗ್ಯದಲ್ಲಿ ಕೂಡ ಒಳ್ಳೆ ರೀತಿಯಾಗಿರ್ತಕ್ಕಂಥ ಅಭಿವೃದ್ಧಿಯನ್ನು ನೀವು ಈ ಸಂದರ್ಭದಲ್ಲಿ ಕಾಣಬಹುದು. ನಿಮ್ಮ ಸ್ನೇಹಿತರು ಮತ್ತು ಕುಟುಂಬ ವರ್ಗದವರಿಂದನೂ ಕೂಡ ಒಳ್ಳೆ ರೀತಿಯಾಗಿರ್ತಕ್ಕಂತಹ ಸಾಥ್ ನಿಮಗೆ ಈ ಸಂದರ್ಭದಲ್ಲಿ ಇರುತ್ತೆ. ಸಪೋರ್ಟು ಕೂಡ ಒಳ್ಳೆ ರೀತಿಯಾಗಿರುತ್ತೆ ಅಂತ ಹೇಳುವಂಥದ್ದು ಕಂಡುಬರುತ್ತೆ. ಸಹೋದರ ಸಂಬಂಧವಾಗಿ ಈ ಮೊದಲೇನಾದರೂ ಅಂದರೆ ಅಣ್ಣ ತಮ್ಮಂದಿರೊಳಗೆ ಅಥವಾ ಅಕ್ಕ ತಂಗಿಯರೊಳಗಡೆ ಏನಾದರೂ ಕಲಹಗಳು ವಿರೋಧಗಳು ಬಂದಿದ್ದರೆ ಅದು ಸರಿಯಾಗುವಂಥ ಯೋಗ ಈ ಸಂದರ್ಭದಲ್ಲಿ ಇದೆ ವೀಕ್ಷಕರೇ. ಅದೇ ರೀತಿಯಾಗಿ 7ನೇ ಸ್ಥಾನದಲ್ಲಿರ್ತಕ್ಕಂಥ ಗುರುವಿನಿಂದಾಗಿ ಯಾವ ರೀತಿಯಾಗಿರ್ತಕ್ಕಂಥ ಫಲಗಳಿದೆ ಅಂತ ಹೇಳುವಂಥದ್ದನ್ನು ಶಾಸ್ತ್ರದಲ್ಲಿ ಬರೆದಿದ್ದಾರೆ ಅಂದರೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಜಯಸಿದ್ಧಿ, ಅದೇ ರೀತಿಯಾಗಿ ಧನಲಾಭ, ವಿವಾಹಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯದಲ್ಲಿ ಪ್ರಯತ್ನ ಮಾಡಿದಂತಹ ವಿಷಯಗಳು ಸಿದ್ಧಿಯಾಗುವಂಥದ್ದು, ವಧುವಿಗೆ ವರ ಪ್ರಾಪ್ತಿಯಾಗುವಂಥದ್ದು, ವರನಿಗೆ ವಧು ಪ್ರಾಪ್ತಿಯಾಗುವಂಥ ಯೋಗ ಈ ಸಂದರ್ಭದಲ್ಲಿ ಇದೆ ಅಂತ ಹೇಳುವಂಥದ್ದು ಕಂಡು ಬರುತ್ತೆ ವೀಕ್ಷಕರೇ. ಇದಿಷ್ಟೆಲ್ಲ ಒಳ್ಳೆ ಫಲಗಳಿದ್ರೂ ಕೂಡ ಅಲ್ಪ ಸ್ವಲ್ಪದಲ್ಲಿ ಗೋಚಾರ ಫಲಗಳಿಂದಾಗಿ ತಾಪತ್ರಯಗಳೆಲ್ಲ ಬರುವಂಥ ಸಾಧ್ಯತೆಗಳಿದೆ. ಸಣ್ಣ ಪುಟ್ಟ ವಿಷಯಗಳಲ್ಲಿ ಜಾಗೃತಿಯಿಂದ ನೀವು ಮುಂದುವರೆದ್ರೆ ಅನುಕೂಲ ಅಂತ ಹೇಳುವಂಥದ್ದು ಕಂಡುಬರುತ್ತೆ. ಇನ್ನು ಬೇಕು ಅಂತಾದರೆ ಪರಿಹಾರಗಳು ನೀವು ಸರಿಯಾದಂಥ ದೈವಜ್ಞರ ಮುಖಾಂತರವಾಗಿ ಅವರ ನಿರ್ದೇಶನದಂತೆ ನೀವು ಪರಿಹಾರವನ್ನು ಮಾಡಿಕೊಂಡು ಮುಂದುವರೆದರೆ ಅನುಕೂಲ ಅಂತ ಹೇಳುವಂಥದ್ದು ಕಂಡುಬರುತ್ತೆ ವೀಕ್ಷಕರೇ. ಇನ್ನೂ ಹೆಚ್ಚಿನದಾಗಿರ್ತಕ್ಕಂಥ ಫಲಗಳು ನಿಮಗೆ ಲಭಿಸಲಿ ಅಂತ ಹೇಳುವಂಥ ಪ್ರಾರ್ಥನೆಯನ್ನು ನನ್ನ ಉಪಾಸನಾ ದೇವರಲ್ಲಿ ಕೂಡ ನಾನು ಮಾಡ್ತೇನೆ. ತಮಗೆಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಶುಭಂ ಭೂಯಾತ್.